ಕುಶಾಲಿನಿಗೆ ಹೊಸ ಡ್ರೆಸ್ನ ಹಾಕಿ ಈ ರೀತಿ ರೆಡಿ ಮಾಡಿರೋದ್ರಿಂದ ನನ್ನ ಎಲ್ಲೋ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಳ್ತಾ ಇದ್ಲು. ಯಾಕೆ ಗೊತ್ತಾ ಅವಳು ಮನಸ್ಸಲ್ಲೇ ಆ ರೀತಿ ಅಂದ್ಕೊಳ್ತಿದ್ದು? ಯಾಕಂದರೆ ಅವಳಿಗೆ ಮಾತಾಡೋದಕ್ಕೆ ಬರಲ್ವಲ್ಲ. ನಾನು ಖುಷಿ ನನ್ನ ಹಸ್ಬೆಂಡು ಎಲ್ಲರೂ ಕೂಡ ರೆಡಿಯಾಗಿ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ವಿ. ಗೋಪಾಲ್ಪುರದಲ್ಲಿ ಒಂದು ಹೊಸ ಮನೆ ಫಂಕ್ಷನ್ ಇತ್ತು. ಸೊ ಅಲ್ಲಿಗೆ ನನ್ನ ಹಸ್ಬೆಂಡು ನಾನು ಒಬ್ಬನೇ ಹೋಗಿ ಬರ್ತೀನಿ ಬಿಡೆ ಅಂತ ಇಂಪಾರ್ಟೆಂಟ್ ಏನಲ್ಲ, ನನಗೆ ಪರಿಚಯ ಇರೋರು ಅಂತ ಹೇಳಿದ್ರು ಕೂಡ ನಾನು ಕೂಡ ಜೊತೆಲಿ ಹೊರಟೆ. ಯಾಕೆ ಅಂತೀರಾ? ನಾನು ಹೋಗಿದ್ದು ರೀಸನ್ ಏನಪ್ಪ ಅಂತಂದರೆ ನಾವು ಕೂಡ ಮನೇನ ಕಟ್ಸೋ ಪ್ಲ್ಯಾನಲ್ಲಿರೋದ್ರಿಂದ ಏನಾದರೂ ಹೊಸ ಐಡಿಯಾಸ್ ಸಿಗ್ಬೋದು, ಅವ್ರ ಮನೆ ಯಾವ ರೀತಿ ಇದೆ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿಗೆ ಹೋಗಿದ್ದೆ ಅಷ್ಟೇ. ಅಲ್ಲಿ ಕೂಡ ಒಂದು ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೀನಿ. ನೀವು ಯಾರಾದರೂ ಮನೆ ಕಟ್ಟಿಸ್ತಾ ಇದ್ರೆ ಐಡಿಯಾಸ್ ಸಿಗ್ಬೋದು ಅಂತ ಹೇಳಿ. ಜಕೂಸಿ ಎಲ್ಲ ಹಾಕ್ಸಿದ್ರು, ತುಂಬ ಡಿಫ್ರೆಂಟಾಗಿಯೇ ಕಟ್ಸಿದ್ರು. ಇಂಟೀರಿಯರ್ ಅಂತೂ ಮಸ್ತಾಗಿತ್ತು. ನನ್ನ ಹಸ್ಬೆಂಡು ಬಂದಿರೋದೇ ಕಿಚನ್ ಯಾವ ಥರ ಕಟ್ಸಿದ್ದಾರೆ ಅಂತ ನೋಡೋದಕ್ಕೆ, ಹೋಗಿ ನೋಡ್ಕೊಂಬ ಫಸ್ಟು ಅಂತ ಹೇಳಿ ಕಳಿಸಿದ್ರು. ಕಿಚನ್ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ನನಗೆ ಯಾವ ರೀತಿ ಐಡಿಯಾ ಇತ್ತು ಅದೇ ರೀತಿಯಾಗಿ ಇವರು ಕೂಡ ಮಾಡಿಸಿದ್ರು. ಸೊ ಎಲ್ಲದೂ ವೀಡಿಯೋಸ್ ತೊಗೊಂಡು ನಾವು ಅಲ್ಲಿಂದ ಊಟ ಮುಗಿಸ್ಕೊಂಡು ಹೊರಟ್ವಿ. ತುಂಬ ದಿನ ಆದಮೇಲೆ ಫಂಕ್ಷನ್ ಊಟನ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇವ್ರ ಊಟದ ಹಾಲು ತುಂಬ ಸ್ಪೇಷಿಯಸ್ ಆಗಿತ್ತು. ಹಿಂದೆ ನಿಂತ್ಕೊಂಡು ಯಾರು ಕೂಡ ವೆಯ್ಟ್ ಮಾಡ್ತಿರ್ಲಿಲ್ಲ ಊಟ ಮುಗಿಯೋವರೆಗೂ. ಸೊ ಹಾಗಾಗಿ ಫಂಕ್ಷನ್ ಮುಗಿಸ್ಕೊಂಡು ಇನ್ನೊಬ್ರು ಮೋಲ್ಡ್ ಹಾಕೋ ಫಂಕ್ಷನಿಗೆ ಹೇಳಿದ್ರು ಊಟಕ್ಕೆ. ಸೊ ಅಲ್ಲಿಗೆ ಹೋಗಿ ಊಟನ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ.